ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಯುದ್ಧ ಅನ್ನೋದೇ ಕೆಟ್ಟದು, ಅಂಥದ್ರಲ್ಲಿ ಘೋರಾತಿ ಘೋರ ಯುದ್ಧಕ್ಕೆ ಇಸ್ರೇಲ್ ಅಮೆರಿಕ ಮುನ್ನುಡಿ ಬರೆದಿದೆ. ಇರಾನ್ ನೆಲವನ್ನ ಸರ್ವನಾಶ ಮಾಡಲು ಶುರು ಮಾಡಿ ಇವತ್ತಿಗೆ 9 ದಿನ ಆಯಿತು. ಈ 9 ದಿನದಲ್ಲಿ ಚಂಡಮಾರುತದಂತೆ ಕ್ಷಿಪಣಿಗಳು 2 ದೇಶಗಳ ಮಹಾನಗರವನ್ನೇ ಬೂದಿ ಮಾಡಿ ಹಾಕ್ತಾ ಇದೆ, ಬೆಂಕಿಯಲ್ಲಿ ಬೆಂದು ಹೋಗುವಂತೆ ಮಾಡ್ತಾ ಇದೆ. ಇರಾನ್, ಇಸ್ರೇಲ್ ಜೊತೆಗೆ ದುಬೈ, ಅಬುಧಾಬಿ, ಕುವೈತ್, ಜೋರ್ಡನ್, ಲೆಬನಾನ್ ಸೇರಿದಂತೆ 15 ದೇಶಗಳ ಮೇಲೂ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ. ಮೊನ್ನೆಯಷ್ಟೇ ಇರಾನ್ ದೇಶದ ಟೆಹರಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇಸ್ರೇಲ್ ಅರ್ಧ ಉಡಾಯಿಸಿತ್ತು. ಈಗ ಮತ್ತೆ ಏರ್ಪೋರ್ಟ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ಎಲ್ಲವನ್ನ ನೆಲಸಮ ಮಾಡಿದೆ. ಟೆಹರಾನ್ನಲ್ಲಿರುವ ಮೆಹ್ರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಬರೀ ನೆನಪು ಮಾತ್ರ. ಈಗಾಗಲೇ ಇರಾನ್ ದೇಶದ 60% ಸೇನಾ ಶಕ್ತಿಯನ್ನ ನಿರ್ನಾಮ ಮಾಡಿದ್ದೀವಿ ಅಂತಿದ್ದಾರೆ ಟ್ರಂಪ್. ಇಷ್ಟಕ್ಕೂ ಸುಮ್ಮನಾಗದೆ ಅಮೆರಿಕ ದಾಳಿ ಸಂಪೂರ್ಣವಾಗಿ ಹುಚ್ಚುತನಕ್ಕೆ ತಿರುಗಿದೆ. ಕಗ್ಗತ್ತರ ರಾತ್ರಿಯಲ್ಲಿ ಅಮೆರಿಕ ಹಾಕ್ತಾ ಇರೋ ಒಂದೊಂದು ಸ್ಫೋಟಕಗಳು ಇರಾನ್ ನಗರವನ್ನ ಸ್ಮಶಾನ ಮಾಡ್ತಾ ಇದೆ. ಆಪರೇಷನ್ ಎಪಿಕ್ ಕ್ರೋಧದ ಭಾಗವಾಗಿ ಇರಾನ್ನಲ್ಲಿ 3000ಕ್ಕೂ ಹೆಚ್ಚು ನೆಲೆಗಳನ್ನ ಅಮೆರಿಕ, ಇಸ್ರೇಲ್ ಧ್ವಂಸ ಮಾಡಿದೆ. ಆದ್ರೆ ಇರಾನ್ ಕೈಕಟ್ಟಿ ಕೂತಿಲ್ಲ. ಅಮೆರಿಕ ಸೇನೆಯನ್ನೇ ಸರ್ವನಾಶ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದಿದ್ದು ಇರಾನ್ ಕೂಡ ಭೀಕರ ದಾಳಿ ನಡೆಸ್ತಾ ಇದೆ. ಖಮೇನಿ ಹತ್ಯೆಯ ಬಳಿಕ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಆದ್ರೆ ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಇರಾನ್ ಮೇಲೆ ದಾಳಿ ನಡೆಸ್ತಿರೋ ಇಸ್ರೇಲ್, ಅಮೆರಿಕ ಮುಂದೆ ನಾವು ತಲೆ ತಗ್ಗಿಸೋದಿಲ್ಲ. ಆದ್ರೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ನಿಂದ ದಾಳಿ ನಡೆದಿದ್ದು ನಿಜ, ಇದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ, ಇಸ್ರೇಲ್ ದೇಶಗಳನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನೆರೆಹೊರೆ ದೇಶಗಳ ಮೇಲೆ ದಾಳಿ ಮಾಡಲ್ಲ ಅಂತಾನು ಇರಾನ್ ಅಧ್ಯಕ್ಷ ಹೇಳಿದ್ದಾರೆ. ಇರಾನ್ ಅಧ್ಯಕ್ಷ ಹೇಳಿಕೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ದುಬೈನಲ್ಲಿ ಮತ್ತೆ ವಿಮಾನ ಹಾರಾಟ ಶುರುವಾಗಿದೆ. ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಘೋರ ಯುದ್ಧ 9ನೇ ದಿನವೂ ಕಂಟಿನ್ಯೂ ಆಗ್ತಾ ಇದೆ. ಯಾವಾಗ ನಿಲ್ಲುತ್ತೆ ಅನ್ನೋದನ್ನ ಊಹಿಸೋದಿಕ್ಕೂ ಆಗಲ್ಲ. ಆದ್ರೆ 9 ದಿನದಲ್ಲಿ ಆದ ಸಾವು, ನೋವು, ನಷ್ಟಗಳು ಮಾತ್ರ ಅಪಾರ. ಅಂತಾರಾಷ್ಟ್ರೀಯ ವರದಿ ಪ್ರಕಾರ ಇರಾನ್ ದೇಶದಲ್ಲಿ ಇಲ್ಲಿವರೆಗೆ 1380 ಜನ ಶವವಾಗಿ ಹೋಗಿದ್ದು, 6235 ಜನರಿಗೆ ಗಂಭೀರ ಗಾಯ ಆಗಿದೆ. ಅಂದಾಜು 10 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟ ಅನುಭವಿಸಿದೆ ಇರಾನ್. ಇನ್ನು ಲೆಬನಾನ್ನಲ್ಲಿ ಯುದ್ಧದಿಂದ 235 ಜನರ ಸಾವಾಗಿದ್ದು, 860ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಇಲ್ಲಿವರೆಗೂ ಅಂದಾಜು 2 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟ ಸಂಭವಿಸಿದೆ. ಇನ್ನು ಇರಾನ್ ಪ್ರತಿ ದಾಳಿಯಿಂದ ಇಸ್ರೇಲ್ನಲ್ಲೂ 25 ನಾಗರಿಕರ ಸಾವಾಗಿದ್ದು, 157 ಜನರಿಗೆ ಗಾಯ ಆಗಿದೆ. ಅಂದಾಜು 6 ಲಕ್ಷ ಕೋಟಿ ರೂಪಾಯಿಯಷ್ಟು ಆರ್ಥಿಕ ನಷ್ಟ ಇಸ್ರೇಲ್ ಅನುಭವಿಸ್ತಾ ಇದೆ. ಅಮೆರಿಕದ 6 ಸೈನಿಕರು ಈ ಯುದ್ಧದಲ್ಲಿ ಸಾವನ್ನಪ್ಪಿದ್ದು, 30 ಸೈನಿಕರಿಗೆ ಗಾಯ ಆಗಿದೆ. ಅಂದಾಜು 5 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಯುದ್ಧಕ್ಕಾಗಿ ಅಮೆರಿಕ ಖರ್ಚು ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದ್ರೆ ಇಂಡಿಯಾದಲ್ಲೂ ಅದರ ನೇರ ಪರಿಣಾಮ ಬೀರ್ತಾ ಇದೆ. ಜಗತ್ತಿನಲ್ಲಿ ಎಲ್ಲೇ ಯುದ್ಧ ಆದ್ರೂ ಕೂಡ ಆಮದು ರಫ್ತು ಪ್ರಕ್ರಿಯೆಗೆ ತೊಡಕಾಗುತ್ತೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತೆ. ಅದಷ್ಟೇ ಸಾಕು, ಭಾರತದಲ್ಲಿ ಮೂಲಭೂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗೇ ಬಿಡುತ್ತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಭಾರತಕ್ಕೆ ಜೋರಾಗೆ ತಟ್ಟಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನ ಹಾಕಿರುವ ಕಾರಣಕ್ಕೆ ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಹೀಗಾಗಿ LPG ದರ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಪ್ರತಿ ಮನೆಗಳಲ್ಲೂ ಬಳಸುವ 14 ಕೆಜಿ ತೂಕದ ಗೃಹ ಬಳಕೆ ಸಿಲಿಂಡರ್ ಬೆಲೆ ಏಕಾಏಕಿ 60 ರೂಪಾಯಿ ಹೆಚ್ಚಳವಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 120 ರೂಪಾಯಿ ಹೆಚ್ಚಳವಾಗಿದೆ. ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆಯನ್ನ 5 ರಿಂದ 6 ರೂಪಾಯಿಗೆ ಏರಿಸಿದೆ ಕೇಂದ್ರ ಸರ್ಕಾರ. ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ, ಹಡಗುಗಳ ಸಂಚಾರ ಇಲ್ಲ. ಹೀಗೆ ಆದ್ರೆ ಬೆಲೆಗಳು ಗಗನ ದಾಟಿ ಹೋಗೋದ್ರಲ್ಲಿ ಸಂಶಯ ಬೇಡ. ಯುದ್ಧ ನಿಲ್ಲದಿದ್ರೆ ಮತ್ತಷ್ಟು ಬರೆ ಬೀಳೋದಂತೂ ಖಚಿತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.